ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಇನ್ನು ನಾಳೆ ಸೌಜನ್ಯ ಹಡಪಲ್ ಕೊಡಿಕಲ್ ಕೊಲೆಯಾಗಿ ಕಾಲುವೆಯಲ್ಲಿ ಶವವಾಗಿ ಪತ್ತೆ. ಈ ಅನುಮಾನಾಸ್ಪದ ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಮಂಗಳವಾರ 28ರಂದು ಬೆಳಗ್ಗೆ 10:30ಕ್ಕೆ ಬೃಹತ್ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಗಿತ್ತು. ಇನ್ನು ಸಮಾಜದ ಬಂಧುಗಳು, ಸ್ವಾಭಿಮಾನಿ ಬಂಧುಗಳು, ಮಹಿಳಾ ತಾಯಂದ್ರು, ಯುವಕರು ಭಾಗವಹಿಸಲು ಮನವಿಯನ್ನ ಮಾಡ್ತಾ ಇದ್ರು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಇವತ್ತಿನ ದಿವಸ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ನಮ್ಮ ಹಡಪ ಸಮಾಜದ ಶರಣಪ್ಪ ಇವರ ಪುತ್ರಿ ಸೌಜನ್ಯ ಇವರ ಅನುಮಾನಾಸ್ಪದ ಕೊಲೆಯೆಂದು ಭಾವಿಸಿದ್ದಾರೆ. ಅದು ಅನುಮಾನಾಸ್ಪದ ಕೊಲೆ ಅಲ್ಲ, ಅದು ಕೊಲೆ ನಿರಾಳವಾಗಿ ನಾಳೆ ನಮ್ಮ ಹಡಪ ಸಮಾಜದ ಸರ್ವ ಸಮಾಜದ ಬಾಂಧವರು ನಾಳೆ ಯಾದಗಿರಿ ಜಿಲ್ಲಾಧಿಕಾರಿ ಮುಂದೆ ನಿಂತು ಜೈಕಾರ ಹಾಕಿದಾಗ ಆ ಸಾವು ಯಾವುದೆಂಬುದನ್ನು ತೋರಿಸಿಕೊಡುತ್ತೆ ಎಂದು ನಿಮಗೆ ತಿಳಿಸುತ್ತೇನೆ. ಇವತ್ತು ನಾಳೆ 10:30 ಗಂಟೆಗೆ ನಮ್ಮ ಸುರ್ಪುರ್ ತಾಲೂಕಿನ ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ಹಡಪ ಸಮಾಜ ಬಾಂಧವರು ತಪ್ಪದೇ ಬರಬೇಕು. ಯಾಕಂತ ಕೇಳಿದರೆ ಈ ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹಡಪ ಸಮಾಜ ಒಂದಾಗಿ ಬಂದು ನಾಳೆ ಒಂದು ದಿವಸ ಆ ಕರೆಗೆ ಹೋಗೊಟ್ಟು ಬಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾಳೆ ಈ ನಮ್ಮ ಯಾದಗಿರಿ ಜಿಲ್ಲೆ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ DC ಅವರಿಗೆ 5-6 ಪತ್ರಗಳನ್ನು ಕೊಡುತ್ತಾರೆ. ಆ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಇವೆಲ್ಲ ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರಿಗೆ ಕೂಡ ಕೊಡುತ್ತಿದ್ದಾರೆ. ಈ ಪತ್ರಗಳು ತಲುಪಬೇಕಾದರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಹಡಪದಣ್ಣ. ನನ್ನ ಹೆಸರು ಬಸವರಾಜ್ ಜಿ ಹಡಪ ಸೂಗೂರ್ ಎನ್, ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರು ಹಡಪ ಸಮಾಜ.